ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ನವಮಿ ತಿಥಿ ರೋಹಿಣಿ ನಕ್ಷತ್ರ. ಈ ದಿವಸ ಚಂದ್ರಗುತ್ತಿಯಲ್ಲಿ, ನಮ್ಮ ಚಂದ್ರಗುತ್ತಿ ಕ್ಷೇತ್ರ ಈ ಸೊರಬ ತಾಲೂಕಿನಲ್ಲಿ ಬರತಕ್ಕಂಥದ್ದು, ಶಿವಮೊಗ್ಗ ಜಿಲ್ಲೆ ಆ ಸಮೀಪದಲ್ಲಿ ಬಹಳ ವಿಶಿಷ್ಟವಾದ ಕ್ಷೇತ್ರ ಚಂದ್ರಗುತ್ತಿ ರೇಣುಕಾ ಸನ್ನಿಧಾನ. ನಾವು ನಮ್ಮ ಈ ಸವದತ್ತಿ ಯಲ್ಲಮ್ಮನ ಸನ್ನಿಧಾನ ಏನು ಕಾಣ್ತೀವೋ ಹಾಗೆ ಇಲ್ಲೂ ಕೂಡ ರೇಣುಕೆ ಯಲ್ಲಮ್ಮ, ಅಲ್ಲಿ ರೇಣುಕಾದೇವಿ ಜಮದಗ್ನಿಯ ಮಹರ್ಷಿ, ಆ ಮಹರ್ಷಿಯ ಮಡದಿ, ಆಕೆ ಪರಶುರಾಮ ಅಲ್ಲಿ ತಲೆಯನ್ನು ಕತ್ತರಿಸಿದ್ದು ಇತ್ಯಾದಿ ಕಥೆಗಳನ್ನು ನಾವಲ್ಲೂ ಕಾಣ್ತೀವಿ. ಇಲ್ಲೂ ಆ ಕಥೆಯನ್ನು ಹೇಳ್ತಾರೆ. ಆಕೆ ಹಾಗೆ ವಧಿತಳಾದ ಮೇಲೆ ತಪಸ್ಸನ್ನು ಮಾಡಿದಂತಹ ಜಾಗ, ಜಮದಗ್ನಿಗಳು ಆಕೆಯನ್ನು ಅನುಗ್ರಹಿಸುವ ಪೂರ್ವದಲ್ಲಿ ಆಕೆ ತಪೋನಿರತಳಾಗಿದ್ದರು. ಆ ಒಂದು ಸನ್ನಿಧಾನ ಈ ಒಂದು ಸೊರಬ ಕ್ಷೇತ್ರದ ಈ ಚಂದ್ರಗುತ್ತಿ ರೇಣುಕಾ ಕ್ಷೇತ್ರ ಅಂತ ಹೇಳ್ತಾರೆ. ಆ ಗುಹೆಯಲ್ಲಿ ಪರಶುರಾಮ ಅವಳನ್ನು ಇಟ್ಟಿದ್ದ, ಅವಳ ತಲೆಯನ್ನು ತಗೊಂಡು ಹೋಗಿ ಜಮದಗ್ನಿಗೆ ತೋರಿಸ್ದ ಅಂತಕ್ಕಂಥ ಕಥೆ ಇದೆ. ಇರಲಿ, ಅಂತೂ ಅದೊಂದು ವಿಶಿಷ್ಟ ಜಾಗೃತ ಸನ್ನಿಧಾನ. ಏನನ್ನು ಹೇಳ್ತಾ ಇದೆ ಆ ಕಥೆ ಮತ್ತು ಆ ಕ್ಷೇತ್ರದ ಸಾರ ಏನು ಅಂತಂದರೆ, ಯಾವುದು ಬದುಕಿನಲ್ಲಿ ಮತ್ತೆ ಒಂದಾಗೋದಿಲ್ಲ ಅಂತ ಅನ್ನಿಸಿದೆಯೋ ಅದು ಬಾಂಧವ್ಯಗಳಿರಬಹುದು, ಅಥವಾ ಇನ್ಯಾವುದೋ ಒಂದು ಆರೋಗ್ಯ ನಿಮಿತ್ತ ನಮಗೆ ಆಗೋದೇ ಇಲ್ಲಪ್ಪ, ಇನ್ನು ಬದುಕೋದು ಕಷ್ಟ ಅಂತ ಅನ್ನಿಸಿದವರು ಅಲ್ಲಿ ಹೋಗಿ ವಿಶೇಷ ಸೇವೆಯನ್ನು ಸಲ್ಲಿಸಿದ್ರೆ ಮತ್ತೆ ಚಿಗುರೊಡೆಯುತ್ತೆ. ಇಲ್ಲೂ ಹಾಗೇ ಇದೆ, ಆ ಸವದತ್ತಿಯ ಯಲ್ಲಮ್ಮ ಕ್ಷೇತ್ರದಲ್ಲೂ ಹಾಗೇ ಇದೆ. ಎರಡೂ ಕೂಡ ಕೊನರುವುದಯ ಅಂತಾರಲ್ಲ ಬಸವಣ್ಣನವರು, ಅವನ ಶಿವನ ಮಂತ್ರವನ್ನು, ಶಿವನ ಧ್ಯಾನ ಜಪ ತಪ ಮಾಡಿಬಿಟ್ರೆ ಒಂದು ಕೊರಡು ಕಟ್ಟಿಗೆ ಅದೂ ಕೂಡ ಚಿಗುರು ಬಿಡುತ್ತೆ ಅಂತ. ಆ ರೀತಿಯಲ್ಲಿ ಇಲ್ಲಿ ಬಾಂಧವ್ಯಗಳು ಅಥವಾ ಇನ್ಯಾವುದೋ ಜಗಳ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಇವುಗಳೇನಾದರೂ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳಿಂದಾಗಿ ಕೋರ್ಟಿ ತನಕ ಹೋಗಿಬಿಟ್ಟಿಯಪ್ಪ, ಇನ್ನೇನು ಹರಿದು ಹೋಗೋದಷ್ಟೇ ಗಂಟು ನಂಟು ಅಂತಿದ್ದರೆ ನೋಡಿ, ಈ ಕ್ಷೇತ್ರಕ್ಕೆ ಬಂದು ವಿಶೇಷ ಸೇವೆಯನ್ನು ಮಾಡಿದ್ರೆ ಆ ತಾಯಿಯ ಅನುಗ್ರಹದಿಂದ ಮತ್ತೆ ಆ ತೊಡಕುಗಳು, ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳೆಲ್ಲ ಬಗೆಹರಿದು ಮತ್ತೆ ಅವರಲ್ಲಿ ಪ್ರೇಮ ಟಿಸಿಲು ಹೊಡೆಯುತ್ತೆ. ಅಲ್ಲಿ ಕೊರಡು ಚಿಗುರು ಏನು ಕೊನರುವುದಯ ಅಂತಾರಲ್ಲ, ಹಾಗೆ ಈ ಬಾಂಧವ್ಯಗಳು ಕೊನರುವುದಯ ಅಂತ. ಆ ರೀತಿಯ ಒಂದು ಜಾಗೃತ ಸನ್ನಿಧಾನ. ಸಾಧ್ಯವಾದವರು ಅಲ್ಲಿಗೆ ಹೋಗಿ ಬರಬಹುದು ಅಥವಾ ಸ್ಮರಣೆ ಮಾಡಬಹುದು. ಆ ಪ್ರಯತ್ನದಿಂದ ಏನಿಲ್ಲ, ಅಂಥ ಕ್ಷೇತ್ರಗಳಿಗೆ ಹೋದಾಗ, ಬಿಡುವು ಮಾಡಿಕೊಂಡಾದರೂ ನಾವು ಹೋದಾಗ ಆ ಕ್ಷೇತ್ರದ ಮಹತ್ವ, ಅಲ್ಲಿನ ಒಂದು ರೀತಿಯ ತರಂಗಗಳು ನಮ್ಮ ಮನಸ್ಸಿಗೆ ನಾಟಿ ನಮ್ಮಲ್ಲಿ ಒಂದು ಆ ಭಾವನೆ ಹೆಚ್ಚಾಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ಇಂಥದ್ದು ಒಂದು ದಿವ್ಯವಾದ ಸನ್ನಿಧಾನ ಇದೆಯಲ್ಲ ನಮ್ಮ ನಾಡಿನಲ್ಲಿ ಅಂತಕ್ಕಂಥ ಒಂದು ಹೆಮ್ಮೆ ಬರುತ್ತೆ. ಅಷ್ಟಲ್ಲದೆ ಎಷ್ಟೋ ಸಮಸ್ಯೆಗಳಿಗೆ ಒಂದು ದಾರಿಯೂ ಆಗಿಬಿಡುತ್ತೆ ನಂಬಿಕೆ ಇದ್ದವರಿಗೆ. ಸಾಧ್ಯವಾದರೆ ಒಂದು ಸಲ ಹೋಗಿ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.